ಹೊರಗೆ ಹೋಗಿದ್ದ ಶಶಾಂಕ್ ಸೀದಾ ಒಳಗೆ ಬಂದವನೇ ಅಡುಗೆ ಮನೆಗೆ ಬಂದಿದ್ದ. ಫ್ರೆಂಡ್ಸ್ ಜೊತೆ ಪಾರ್ಟಿ ಅಂತ ಹೋದವ ಸಮಯ ಮೀರಿದ್ದು ನೋಡಿ ಅವಸರದಲ್ಲೇ ಹೊರಟು ಬಂದಿದ್ದ. ಏನು ತಿನ್ನದೆ ಚುರುಗುಟ್ಟಿದ ಹೊಟ್ಟೆಗೆ ಏನಾದರೂ ಮೊದಲು ತಿನ್ನಬೇಕು ಅನ್ನುತ್ತಾ ಅತ್ತಿಗೆ ಅಂತ ಸೀದಾ ಅಡುಗೆ ಮನೆ ನುಗ್ಗಿದ್ದ ಶಶಾಂಕ್. ಅಲ್ಲೇ ಕುಳಿತಿದ್ದ ಹುಡುಗಿ ಅವನನ್ನು ನೋಡಿ ಎದರಿದರೆ ಹೊಸ ಮುಖ ನೋಡಿ ಅವನು ತಬ್ಬಿಬ್ಬಾಗಿದ್ದ. ಯಾರು ನೀವು ಅಂದ ಸ್ವಲ್ಪ ಸುಧಾರಿಸಿಕೊಂಡು. ಪೂಜಾ. ಹಾಂ, ಯಾವ ಪೂಜಾ? ಇಲ್ಲೇನು ಮಾಡ್ತಿದ್ದೀರಾ? ಅದು ಏಯ್, ಕತ್ತಲಾಯಿತು, ಹೇಳೋರು ಕೇಳೋರು ಯಾರಿಲ್ಲ ಅಂತ ಸೀದಾ ಮನೆಗೆ ಬಂದಿದ್ಯಾ ಅನಿಸುತ್ತೆ. ಯಾರು ನೀನು? ಜೋರಾಗಿ ಕೇಳಿದ. ಅಯ್ಯೋ, ನಾನು ಬಂದಿಲ್ಲ ಸರ್, ಕರ್ಕೊಂಡು ಬಂದಿದ್ದು. ಅವನ ವರಸೆಗೆ ಭಯ ಬಿದ್ದವಳು ಅಳಲು ಶುರು ಮಾಡಿದ್ದಳು. ಯಾವ ಸರ್? ಯಾರ ಕಡೆಯವರು ನೀವು? ಈ ಮೊದಲು ನೋಡಿದ್ದೇ ಇಲ್ಲ. ಅದು ಸರ್, ನನ್ನ ಕರ್ಕೊಂಡು ಬಂದಿದ್ದು ಅಷ್ಟೆ, ಬಿಡಿ ಬಿಡಿಯಾಗಿ ಅಂದು ತಲೆ ತಗ್ಗಿಸಿದಳು. ಯಾವ ಸರ್? ಸರಿಯಾಗಿ ಹೇಳ್ರಿ, ಗದರಿದ್ದ. ವೇದಾಂತ್ ಸರ್. ಯಾವ ವೇದಾಂತ್? ಅವಳನ್ನು ನೋಡಿ ಆದ ಗೊಂದಲಕ್ಕೆ ಅಣ್ಣನ ಹೆಸರೇ ಮರೆತಿದ್ದ ಹುಡುಗ. ಏ ಕೋತಿ, ವೇದ ಕರ್ಕೊಂಡು ಬಂದಿರೋದು ಅಂದಳು ಅವನ ತಲೆ ಮೇಲೆ ಒಂದು ಏಟು ಕೊಟ್ಟ ಬಿಂದು. ಹೋ, ವೇದ ವೇದ ಅಂದು ಅಣ್ಣನ ಪೂರ್ತಿ ಹೆಸರು ಮರೆತು ಹೋಗಿತ್ತು. ಹೌದು ಅತ್ತಿಗೆ, ಯಾವುದು ಇದು ಹೊಸ ಎಂಟ್ರಿ? ಪೂಜಾ ಅಂತ, ಸಂಸ್ಥೆಗೆ ಸಹಾಯಕ್ಕೆ ಅಂತ ಕರ್ಕೊಂಡು ಬಂದಿದ್ದಾನೆ ಹಳ್ಳಿ ಹುಡುಗಿ ಅಂದವಳೆ. ವೇದ ಹೇಳಿದ್ದು ಎಲ್ಲ ಹೇಳಿ ಮುಗಿಸಿದ್ದಳು. ಹೋ ಹಾಗೆ, ಅದು ಬಿಡಿ, ನನಗೆ ಹೊಟ್ಟೆ ಹಸಿವಾಗಿದೆ, ಮೊದಲು ಊಟಕ್ಕೆ ಬಡಿಸಿ. ಪಾರ್ಟಿ ಅಂದು ಹೋಗಿದ್ದು ತಿಂದಿಲ್ವ ಸರ್? ಏನೋ ಗೊಬ್ಬು ವಾಸನೆ ಬರ್ತಿದೆ ಬಾಯಿಂದ. ಅತ್ತಿಗೆ, ಪಾರ್ಟಿ ಅಲ್ವ, ಸ್ವಲ್ಪ ತಗೊಂಡೆ ಅಷ್ಟೆ, ಯಾರಿಗೂ ಹೇಳಬೇಡಿ ಪ್ಲೀಸ್. ಟೈಮ್ ಆಯಿತು ಅಂತ ಏನೂ ತಿಂದಿಲ್ಲ, ಬೇಗ ಬಡಿಸಿ. ಮೊದಲು ಕೈಕಾಲು ತೊಳ್ಕೊಂಡು ಬಾ, ಆಮೇಲೆ ಊಟ. ಅತ್ತಿಗೆ ಪ್ಲೀಸ್, ಆಮೇಲೆ ತೊಳ್ಕೊಳ್ತೀನಿ. ಇವಾಗ ಹೋಗ್ತೀಯಾ ಅತ್ತೆ, ಅಥವಾ ನಿಮ್ಮ ಅಣ್ಣನ ಕರೀಬೇಕಾ? ಹೋಗ್ತೀನಿ ಅಂದವ ಅಡುಗೆ ಮನೆಯಲ್ಲಿ ಭಯದಲ್ಲಿ ಮುದುರಿ ನಿಂತವಳನ್ನು ಒಮ್ಮೆ ನೋಡಿ ತನ್ನ ರೂಮ್ ಸೇರಿದ. ಪೂಜಾ, ಇಲ್ಲೇನು ಮಾಡ್ತಿದ್ಯಾ? ಮಲಗೋದು ಬಿಟ್ಟು. ಅದು ಅಲ್ಲಿ ಶ್ರೇಯ ಇರಲಿಲ್ಲ, ಅದಕ್ಕೆ ಭಯ ಆಗ್ತಿತ್ತು, ಇಲ್ಲೇ ಇದ್ದೆ. ಭಯ ಯಾಕೆ? ಈ ಮನೆಯಲ್ಲಿ ತುಂಬ ಜನ ಇದ್ದಾರೆ, ಹೆಸರು ಮುಖಗಳು ಮರೆತು ಹೋಗುತ್ತೆ, ಮತ್ತು ಯಾರು ಹೇಗೋ ಅಂತ ಭಯ ಆಗುತ್ತೆ. ಹುಚ್ಚಮ್ಮ, ಈ ಮನೆಯಲ್ಲಿ ತುಂಬ ಜನ ಇದ್ದೀವಿ, ಎಲ್ಲರ ಮುಖ ಹೆಸರು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಮತ್ತೆ ಯಾರ ಬಗ್ಗೆಯೂ ಭಯ ಬೇಡ, ಅನುಮಾನ ಬೇಡ. ಇಲ್ಲಿ ಯಾರು ನಿನ್ನ ಜೊತೆ ತಮಾಷೆಗೂ ತಪ್ಪಾಗಿ ನಡ್ಕೊಳ್ಳೋದಿಲ್ಲ. ಎಲ್ಲ ತುಂಬ ಒಳ್ಳೆಯವರು, ನಿಂಗೆ ನೋವು ಕೊಡಲ್ಲ, ಆಯಿತಾ? ಮತ್ತೆ ಈ ಹೆದರಿಕೆ ಬಿಟ್ಟು ಎಲ್ಲರ ಜೊತೆ ಮುಕ್ತವಾಗಿ ಬೆರೆತು ಹೋಗು. ನಮ್ಮ ವೇದ ಕರ್ಕೊಂಡು ಬಂದಿದ್ದಾನೆ ಅಂದರೆ ಅಲ್ಲಿ ನಿಂಗೆ ಒಂದು ಸ್ಪೆಷಲ್ ಪ್ಲೇಸ್ ಇರುತ್ತೆ ಅಂದಾಗ ಅವಳು ಸರಿ ಅಂತ ತಲೆ ಆಡಿಸಿದಳು. ಇನ್ಮೇಲೆ ಹೀಗೆ ರೋಗಿ ಥರ ಇರದೆ ಸರಿಯಾಗಿ ಮಾತಾಡಿ ಬೇಕಿದ್ದು ತಿಂದು ಆರಾಮಾಗಿ ಇರು ಅಂದಾಗ ಅತ್ತಿಗೆ ಅನ್ನುತ್ತಾ ಬಂದು ಕುಳಿತ ಶಶಾಂಕ್. ಅವನಿಗೆ ಊಟಕ್ಕೆ ಬಡಿಸಲು ನಡೆದಳು ಬಿಂದು. ಅತ್ತಿಗೆ, ಎಲ್ಲ ಮಲಗಿದ್ರ? ಯಾಕೆ, ಏನಾದರೂ ಹೇಳೋದಿದೆಯಾ? ಎದ್ದೇಳಿಸ್ಬೇಕಾ? ಅಯ್ಯೋ ಬೇಡ, ನಿಮ್ಮ ಯಜಮಾನ್ರ ಹತ್ರ ಟ್ರಿಪ್ ಹೋಗೋದು ಕೇಳಿ. ಅವತ್ತು ವೇದ ಕ್ಯಾನ್ಸಲ್ ಮಾಡಿದ್ದು ಮರೆತಿದ್ದೀರಾ ಸರ್? ಅವನು ತಮಾಷೆ ಮಾಡಿರೋದು. ಎಲ್ಲ ಹೋಗೋಣ ಪ್ಲೀಸ್ ಅತ್ತಿಗೆ, ಪ್ಲೀಸ್ ಪ್ಲೀಸ್. ಅವನು ಗೋಗರಿಯುವ ರೀತಿಗೆ ಅಡುಗೆ ಮನೆ ಬಾಗಿಲಲ್ಲಿ ಇಣುಕಿ ನೋಡಿದಳು ಹುಡುಗಿ. ಅವಳು ನೋಡುತ್ತಿದ್ದಂತೆ ಶಶಾಂಕ್ ಕೂಡ ಆ ಕಡೆ ನೋಡಲು ಹೆದರಿ ಹಿಂದೆ ಸರಿದಾಗ ನಕ್ಕ ಶಶಾಂಕ್. ಅತ್ತಿಗೆ, ಲೈಫ್ನಲ್ಲಿ ಮೊದಲ ಸಲ ನನ್ನ ನೋಡಿ ಒಂದು ಪ್ರಾಣಿ ಹೆದರಿಕೊಳ್ತಿರೋದು. ಯಾರೋ ಅಡುಗೆ ಮನೆ ಕಡೆ ಕೈ ತೋರಿಸಿದ್ದ ನಗುತ್ತಾ. ಏ ತರ್ಲೆ, ಸುಮ್ಮನೆ ತಿನ್ನು, ಅವಳಿಗೆ ಏನೋ ಅನ್ನೋ ಹಾಗಿಲ್ಲ, ವೇದಾಗೆ ಗೊತ್ತಾದರೆ ಅಷ್ಟೇ. ಅಯ್ಯೋ, ಇವಾಗ ನಾನೇನು ಮಾಡಿದೆ? ನನ್ನ ನೋಡಿ ಒಳ್ಳೆ ಮೊಲದ ಥರ ಎದ್ರಿದ್ರೆ ನಗು ಬರಲ್ವಾ? ನೀನಿರೋ ಅವತಾರಕ್ಕೆ ಎದ್ರದೆ ಇನ್ನೇನು ಮಾಡ್ತಾಳೆ? ಮುಖದ ತುಂಬ ಹೀರೋ ಈ ಗಡ್ಡ, ಈ ನಿನ್ನ ಹೇರ್ ಸ್ಟೈಲ್, ಈ ಅವತಾರ ನೋಡಿದರೆ ಯಾವುದೋ ಜೂನಿಂದ ತಪ್ಪಿಸಿಕೊಂಡ ಪ್ರಾಣಿ ಥರ ಕಾಣ್ತಿದ್ಯಾ, ಅದಕ್ಕೆ ಹೆದರಿದ್ದಾಳೆ. ಅತ್ತಿಗೆ, ಇದು ಇವಾಗಿನ ಫ್ಯಾಷನ್ನಾ ಅಂತೆ, ಮೈ ಮೇಲೆ ಬಟ್ಟೆ ಇಲ್ಲದೆ ಓಡಾಡಿದರೆ ಸಾಕು, ನಕ್ಕು ನುಡಿದಳು ಬಿಂದು. ಅತ್ತಿಗೆ ಅಂತ ರಾಗ ತೆಗೆದವನ ರೀತಿ ನೋಡಿ, ಸರಿ ನೀನು ತಿಂದು ಮಲ್ಕೋ, ಆರ್ಯ ಅಳ್ತಿದ್ದಾನೆ, ಹೋಗ್ತೀನಿ ಅಂದವಳನ್ನು ಹೋಗಿ ಎಂದು ಕಳಿಸಿದ. ಇನ್ನಷ್ಟು ಬಡಿಸಿಕೊಂಡು ತಿಂದು ಸಿಂಕ್ನಲ್ಲಿ ಕೈ ತೊಳೆಯಲು ಹೋದವ ಆ ಹುಡುಗಿ ನೋಡಿ ಏನಿಲ್ಲ ಅಂದಳು, ಸ್ವಲ್ಪ ತಡೆದು ಮೆಲುವಾಗಿ. ಗುಡ್ ಜಾಬ್. ಏನಿಲ್ಲ ಅಂತ ಹೇಳೋಕ್ಕೂ ನೀವು ಇಷ್ಟು ಕಷ್ಟಪಡಬೇಕಲ್ವ? ಗುಡ್ ನೈಟ್ ಅಂದಾಗ ಪ್ರತ್ಯುತ್ತರ ಬರಲಿಲ್ಲ. ಏನು ಮಾಡ್ಕೊಂಡಿದ್ದೀರಾ ಅಂದ. ಏನಿಲ್ಲ ಅಂದಳು ಸ್ವಲ್ಪ ತಡೆದು ಮೆಲುವಾಗಿ. ಗುಡ್ ಜಾಬ್. ಏನಿಲ್ಲ ಅಂತ ಹೇಳೋಕ್ಕೂ ನೀವು ಇಷ್ಟು ಕಷ್ಟಪಡಬೇಕು ಅಲ್ವಾ? ಗುಡ್ ನೈಟ್ ಅಂದಾಗ ಪ್ರತ್ಯುತ್ತರ ಬರಲಿಲ್ಲ.
ಇದು ಯಾವುದೋ ಆಫ್ ಮೆಂಟ್ಲು ಕೇಸ್ ಅನಿಸುತ್ತೆ ಅಂದುಕೊಳ್ಳುತ್ತಾ ಹೊರಗೆ ನಡೆದ ಶಶಾಂಕ್. ಅವನನ್ನು ಹಿಂತಿರುಗಿ ನೋಡಿ ಭಯದಲ್ಲಿ ನಿಂತಿದ್ದ ಹುಡುಗಿ ಉಸಿರು ಹೊರದಬ್ಬಿದಳು. ಶ್ರೇಯಗೆ ಕಾದು ಕಾದು ಸಾಕಾಗಿ ಹೋಗಿ ಮಲಗಿದ್ದವಳಿಗೆ ಒಳ್ಳೆಯ ನೆಮ್ಮದಿಯ ನಿದ್ದೆ ತುಂಬ ದಿನದ ಮೇಲೆ ಸಿಕ್ಕಿತ್ತು. ಬಂಗಾರಿ ಹೇಳಿ, ಅವಳನ್ನು ಮಡಿಲಿಗೆ ಎಳೆದುಕೊಂಡ ವೇದ. ಪೂಜಾ ಬಗ್ಗೆ ಎಲ್ಲ ಸತ್ಯ ಹೇಳ್ದ. ಪಾಪ ಅಲ್ವಾ, ಅಂಥವರಿಗೆಲ್ಲ ನೀವು ಸರಿಯಾಗಿ ಪಾಠ ಕಲಿಸ್ಬೇಕು. ಆದರೂ ಒಂದೊಂದು ಕೆಟ್ಟ ಹುಳುಗಳಿಂದ ಅದೆಷ್ಟು ಇಂಥ ಮುಗ್ಧ ಹುಡುಗಿಯರ ಜೀವನ ಹಾಳಾಗಿದೆ. ಹೌದು, ಇವಳಿಗೆ ಒಳ್ಳೆ ಎಜುಕೇಷನ್, ಒಳ್ಳೆ ಲೈಫ್ ಕೊಡೋಣ ಅಲ್ವಾ? ನಮ್ಮ ಅದಕ್ಕೆ ಸೀದಾ ಇಲ್ಲಿಗೆ ಕರ್ಕೊಂಡು ಬಂದೆ. ಒಳ್ಳೆ ಕೆಲಸ ಮಾಡಿದ್ರಿ. ಗಂಡನೇ ಈ ಒಳ್ಳೆ ಕೆಲಸಕ್ಕೆ ಏನು ಸಿಹಿ ಕಾಣಿಕೆ ಇಲ್ವಾ? ಇವಾಗ ಟೈಮ್ ಆಗಿದೆ ಕಾಣಿಕೆ ಕೊಡೋಕೆ. ಅಲ್ಲದೆ ಕೊಡೋಕೆ ನನಗೆ ಮೂಡಿಲ್ಲ, ನಾಳೆ ಕೊಡ್ತೀನಿ. ಇದು ಮಹಾಮೋಸ, ನನಗೆ ಈಗಲೇ ಬೇಕು, ಪ್ಲೀಸ್ ಕೊಡು ಅಂದಾಗ ಇಲ್ಲಪ್ಪ ನಿದ್ದೆ ಬರ್ತಿದೆ ಮಲ್ಕೊಳ್ಳಿ ಅಂದು ಹಾಸಿಗೆಗೆ ಹುರುಳಿದಳು. ಬಂಗಾರಿ, ನನ್ನಂಥ ಅಮಾಯಕ ಹುಡುಗನ ಮೇಲೆ ನಿಮಗೆ ಕರುಣೆನೇ ಇಲ್ಲ. ನಾನು ಹೋಗ್ತೀನಿ, ಹೋಗು. ಎಲ್ಲಿಗೆ ಹೋಗ್ತೀರಾ? ಅಚ್ಚಚ್ಚೋ, ನಮ್ಮ DCP ಸಾಹೇಬ್ರಿಗೆ ಕೋಪ ಬಂತಾ? ಮಾತಾಡಿ ನನ್ನ ದೊರೆ. ಮೇಲಿದ್ದು ಅವನ ಮುಖ ಬೊಗಸೆಯಲ್ಲಿ ಹಿಡಿದು ಮುದ್ದಿಸಿದ ಖುಷಿ ತನ್ನವನಿಂದ ಸಿಹಿ ಮುದ್ರೆಯನ್ನು ಪಡೆದುಕೊಂಡಳು. ಈಗ ಕೋಪ ಹೋಯ್ತಾ? ಅವನ ಕಣ್ಣುಗಳನ್ನೇ ನೋಡುತ್ತಾ ಕೇಳಲು. ಕೋಪ ಬಂದರೆ ಅಲ್ವಾ ಹೋಗೋಕೆ? ತುಂಟವಾಗಿ ನಕ್ಕು ನುಡಿದವನ ಎದೆ ಮೇಲೆ ಗುದ್ದಿದವಳ ಕೈ ಹಿಡಿದು ಮೇಲೆ ಎಳೆದುಕೊಂಡಿದ್ದ. ಅವನ ಬಿಸಿ ಅಪ್ಪುಗೆಗೆ ಸವಿ ಮುತ್ತಿಗೆ ಕರಗಿದಳು ಖುಷಿ. ಸರ್ ತಗೊಳ್ಳಿ ಅನ್ನುತ್ತಾ ಕುರ್ಚಿ ಮೇಲೆ ಕುಳಿತವನ ಕೈಗೆ ಗ್ಲಾಸ್ ಇಟ್ಟ ಅವನ ಪಿಯೆ. ಗಟಗಟನೆ ಕುಡಿದವ. ತುಂಬ ಅವಮಾನ ಆಗೋಯ್ತು ಗಿರೀಶ್. ಇಂಥ ಅವಮಾನ ನನ್ನ ಜೀವನದಲ್ಲಿ ಆಗಿರಲಿಲ್ಲ. ಎಲ್ಲ ನನ್ನ ಕೈ ತಪ್ಪಿ ಹೋಯಿತು. ನನ್ನ ಮಂತ್ರಿಗಿರಿ ಹೋಯಿತು. ನನ್ನ ಅರ್ಧಕ್ಕೂ ಹೆಚ್ಚಿನ ಆಸ್ತಿ ಕೈಬಿಟ್ಟು ಹೋಯಿತು ಅಂದವನನ್ನು ಮಾತಿಗೆ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡಿ. ಇಷ್ಟೆಲ್ಲ ಆಗೋಕೆ ಕಾರಣ ನೀವೇ ಸರ್ ಅಂದವನನ್ನು ದುರುಗುಟ್ಟಿ ನೋಡಿದ. ಏನು ಹೇಳ್ತಿದ್ದೀಯಾ ಅಂದ. ಸರ್, ನೀವು ಹೇಗೋ ಎಲ್ಲ ಹೊರಗೆ ಗೊತ್ತಿಲ್ಲದಂತೆ ಕೆಲಸ ಮಾಡಿಕೊಂಡು ಹೋಗ್ತಿದ್ರೆ. ಆದರೆ ಯಾವಾಗ ನೀವು DCP ವೇದಾಂತ್ ಅವರ ತಂಟೆಗೆ ಹೋದ್ರೋ ಆವಾಗಲೇ ನಿಮ್ಮ ಗ್ರಹಚಾರ ಕೆಟ್ಟಿದ್ದು ಅಲ್ವಾ ಸರ್? ಹೇಯ್, ಏನೋ ಹೇಳ್ತಿದ್ದೀಯಾ? ಅವನು ನನ್ನ ಮಗನನ್ನು ಸಾಯಿಸಿದರೆ ನಾನು ಸುಮ್ಮನೆ ಇರಬೇಕಿತ್ತಾ? ಸರ್, ನಿಮ್ಮ ಮಗ ನಿಮ್ಮ ಹೆಸರು ಹೇಳಿಕೊಂಡು ಎಲ್ಲ ಕಡೆ ತಪ್ಪು ಮಾಡ್ತಿದ್ರು. ಅಲ್ಲದೆ ರೇಪ್ ಮಾಡಿ ರೆಡ್ ಹ್ಯಾಂಡ್ ಅವರ ಕೈಗೆ ಸಿಕ್ಕಿ ಬಿದ್ದಿದ್ರು. ಸುಮ್ಮನೆ ಇದ್ದಿದ್ರೆ ಹೇಗೋ ನೀವು ಮಿನಿಸ್ಟರ್ ಆಗಿದ್ರೆ ಬಿಡಿಸಿಕೊಂಡು ಬರ್ತಿದ್ರಿ. ಆಮೇಲೆ ಕೇಸ್ ಕ್ಲೋಸ್ ಮಾಡಿದರೆ ಆಗ್ತಿತ್ತು. ಅದು ಬಿಟ್ಟು ತಪ್ಪಿಸಿಕೊಳ್ಳೋಕೆ ನೋಡಿದರೆ ಅದಕ್ಕೆ ಅಲ್ವಾ ಎನ್ಕೌಂಟರ್ ಮಾಡಿದ್ದು. ಅದು ಹೇಗೋ ಮುಗಿದು ಹೋಯಿತು. ಹೋದ ನಿಮ್ಮ ಮಗ ಮತ್ತೆ ವಾಪಸ್ ಬರಲ್ಲ ಅಂತ ಗೊತ್ತಿದ್ರು ನೀವು ಸುಮ್ಮನೆ ದ್ವೇಷ ಬೆಳೆಸಿ ಅವರಿಗೆ ತೊಂದರೆ ಕೊಟ್ರಿ. ಅವರ ಫ್ಯಾಮಿಲಿಗೆ ಅವರಿಗೆ ಆ ರುದ್ರ ಜೊತೆ ಸೇರಿ ಏನೇನೋ ಮಾಡಿದ್ರಿ. ಅದಕ್ಕೆ ಅವರು ನಿಮ್ಮೆಲ್ಲ ಬಂಡವಾಳ ಆಚು ತೆಗೆದು ನಿಮ್ಮನ್ನು ಹೀಗೆ ಎಲ್ಲ ಕಳ್ಕೊಂಡು ನಿಂತ್ಕೊಳ್ಳೋ ಹಾಗೆ ಮಾಡಿದ್ರು. ನೀವು ಸುಮ್ಮನೆ ಇದ್ದಿದ್ರೆ ಅವರು ನಿಮ್ಮ ತಂಟೆಗೆ ಬರ್ತಾ ಇರಲಿಲ್ಲ ಅಲ್ವಾ? ನೀನು ಹೇಳೋದು ಒಂದು ಲೆಕ್ಕದಲ್ಲಿ ಸರಿಯೇ. ನನ್ನ ಮಗ ದುಡುಕಿ ತಪ್ಪು ಮಾಡ್ದ, ನಾನು ಅದೇ ಮಾಡಿದೆ. ಇವಾಗ ಏನು ಮಾಡಲಿ? ಸ್ವಲ್ಪ ಹೊತ್ತು ಬಿಟ್ಟು ನುಡಿದವ. ಇನ್ನೊಂದು ವಿಷಯ ಸರ್, DCP ಜೊತೆ ರುದ್ರ ಕಡೆ ಹುಡುಗ ಒಬ್ಬ ಇದ್ದಾನೆ ಅಂತ ಸುದ್ದಿ ಬಂತು. ಏನು ಹೇಳ್ತಿದ್ದೀಯಾ? ಗಾಬರಿಯಿಂದ ಕೇಳಿದ. ಸರ್, ಅವತ್ತು ನೀವು ಸಾಯಿಸೋಕೆ ಪ್ಲಾನ್ ಮಾಡಿ ಕಳಿಸಿದ್ರಲ್ಲ, ಅದರಲ್ಲಿ ಒಬ್ಬ ತಪ್ಪಿಸಿಕೊಂಡು ಬಂದು DCP ಜೊತೆ ಸೇರಿದ್ದಾನೆ. ಅದಕ್ಕೆ ಅವರು ನಿಮ್ಮ ಮೇಲೆ ಕೊಲೆ ಕೇಸ್ ಹಾಕಿರೋದು. ತಲೆ ಮೇಲೆ ಕೈ ಹೊತ್ತು ಕುಳಿತವ. ಸರ್, ಇವಾಗಲೂ ಕಾಲ ಮಿಂಚಿಲ್ಲ. ನೀವು ಹೋಗಿ ಆ DCP ಹತ್ರ ಉಪಾಯವಾಗಿ ಮಾತಾಡಿ ಇನ್ಮೇಲೆ ನಿಮ್ಮ ತಂಟೆಗೆ ಬರಲ್ಲ, ಯಾವ ಕೆಟ್ಟ ಕೆಲಸ ಮಾಡಲ್ಲ ಅಂತ ಕೇಳ್ಕೊಳ್ಳಿ. ಅವರು ಸುಮ್ಮನೆ ಆದರೂ ನಿಮ್ಮ ಮೇಲಿನ ಕೇಸ್ ಕ್ಲೋಸ್ ಮಾಡಿಸಿ ಹೇಗೋ ಇರೋದನ್ನು ಉಳಿಸಿಕೊಂಡು ಹೋಗಬಹುದು. ಇಲ್ಲ ಇನ್ನೂ ದ್ವೇಷ ಅಂತ ಹೋದರೆ ಅವರು ಇನ್ನೂ ನೀವು ಯಾವುದರಲ್ಲಿ ಭಾಗಿಯಾಗಿದ್ದೀರೋ ಅದೆಲ್ಲ ಕೆದಕ್ಕೆ ಹೊರಗೆ ಹೇಳಿದ್ದಾರೆ. ಅಲ್ಲದೆ ನಿಮ್ಮ ಮೇಲಿನ ಆರೋಪ ನಿಜ ಅಂತ ಆದ್ರೆ ಜೈಲು ಶಿಕ್ಷೆ ಗ್ಯಾರಂಟಿ, ತಪ್ಪಿಸೋಕೆ ಆಗಲ್ಲ. ಸ್ವಲ್ಪ ಯೋಚಿಸಿ. ಪೂರ್ತಿಯಾಗಿ ಮುಳುಗಿ ಹೋದೆ ಗಿರೀಶ್. ನಾನು ಏನು ಮಾಡೋದು ತಿಳಿದಿಲ್ಲ. ಇನ್ಮೇಲೆ ಏನು ಮಾಡಬೇಡಿ ಸರ್. ಇದೆಲ್ಲ ಸುಧಾರಿಸಿಕೊಂಡು ಮುಗಿದು ಹೋಗಲಿ, ಆಮೇಲೆ ಏನಾದರೂ ನೋಡಿಕೊಂಡ್ರೆ ಆಯಿತು. ನುಡಿದವನ ಮಾತಿಗೆ ಯೋಚಿಸುತ್ತಾ ಕುಳಿತ. ಅವನಿಗೆ PA ಹೇಳಿದ್ದು ಎಲ್ಲ ಸರಿ ಅನಿಸಿತು. ಆದಷ್ಟು ಬೇಗ ಆ ವೇದಾಂತ್ನ ಮೀಟ್ ಮಾಡಬೇಕು ಅಂದನು. ಸರಿ, ಆದಷ್ಟು ಬೇಗ ಮಾತಾಡಿ ಅಂದವನ ಮಾತಿಗೆ ತಲೆದೂಗಿದ. ಕೆಟ್ಟ ಮೇಲೆ ಬುದ್ಧಿ ಬಂದರೆ ಏನು ಪ್ರಯೋಜನ? ನೋಡೋಣ ನಮ್ಮ ಸಿಂಹನಿಂದ ಕ್ಷಮೆ ಸಿಗುತ್ತಾ ಅಥವಾ ಇನ್ನೂ ಹೆಚ್ಚಿನ ಶಿಕ್ಷೆ ಸಿಗುತ್ತಾ ಅಂತ. ಅಂದು ರಾತ್ರಿ ಊಟ ಮುಗಿಸಿ ಹಾಲ್ನಲ್ಲಿ ಕುಳಿತಿದ್ದ ಅಣ್ಣ ತಮ್ಮಂದಿರ ಮಾತು ಜೋರಾಗಿತ್ತು. ಅಡುಗೆ ಮನೆಯಲ್ಲಿದ್ದ ಹುಡುಗಿಯರು ನಗು ಹೆಚ್ಚಾಗಿತ್ತು. ಅವರಲ್ಲೇ ಉಟ್ಟುಕೊಂಡಿದ್ದ ತಮಾಷೆ ಮಾತಿಗೆ. ಅತ್ತಿಗೆ ಅಂತ ಅಲ್ಲಿದ್ದ ಖುಷಿ ಬಿಂದು ಪೂರ್ಣಿಯರನ್ನು ಸುತ್ತುವರಿದರು ಶಶಾಂಕ್ ವಸಂತ್.
ಮೂವರಿಗೂ ದುಂಬಾಲು ಬಿದ್ದರು. ಅದರಲ್ಲೂ ಹೆಚ್ಚಾಗಿ ಕಾಡಿದ್ದು ಖುಷಿಗೆ. ಅತ್ತಿಗೆ ಪ್ಲೀಸ್ ಇನ್ನೊಮ್ಮೆ ಅಣ್ಣನ ಹತ್ರ ಟ್ರಿಪ್ ಬಗ್ಗೆ ಮಾತಾಡಿ, ಅವತ್ತು ಮಾತಾಡಿ ಒಪ್ಸಿದ್ರೆ ಮುನ್ಸ್ಕೊಂಡು ಕೂತ್ಕೊಂಡು ಅವರು ಕ್ಯಾನ್ಸಲ್ ಮಾಡೋ ಥರ ಮಾಡಿ ಇವಾಗ ಮತ್ತೆ ಕೇಳ್ತಿದ್ದೀರಾ? ಅವತ್ತು ಅವನು ತಮಾಷೆ ಮಾಡಿದ್ದು ಅಂದ್ಕೊಂಡ್ವಿ. ಪ್ಲೀಸ್ ಇದೊಂದು ಸಲ ಕೇಳಿ ಕೇಳಿ ಅವಳ ಸೆರಗು ಹಿಡಿದು ಚಿಕ್ಕ ಮಕ್ಕಳಂತೆ ಆಡುತ್ತಿದ್ದ ಶಶಾಂಕ್. ನೋಡಿ ಸರಿ ಕೇಳ್ತೀನಿ, ಆದರೆ ಇನ್ನೊಮ್ಮೆ ನೀವು ಕ್ಯಾನ್ಸಲ್ ಮಾಡೋ ಥರ ಮಾಡಿದರೆ ಆಮೇಲೆ ಇದಕ್ಕೆ ತಲೆ ಹಾಕಲ್ಲ ಅಂದವಳ ಮಾತಿಗೆ ಓಕೆ ಅಂದು ಖುಷಿಯಿಂದ ಮೂವರನ್ನು ಹಾಲ್ನಲ್ಲಿದ್ದ ಅವರ ಅಣ್ಣಂದಿರ ಎದುರು ಕರೆತಂದು ನಿಲ್ಲಿಸಿದರು. ರಿಷಿ ಜೊತೆ ತಮಾಷೆ ಮಾಡ್ತಾ ಇದ್ದವರಿಗೆ ಇಲ್ಲಿ ಕೇಳಿ ಎಲ್ಲ ಅಂದಳು ಬಿಂದು. ಹೇಳಿ ಅತ್ತಿಗೆ. ಅದು ಎಲ್ಲರೂ ಒಂದೆರಡು ದಿನಕ್ಕೆ ಟ್ರಿಪ್ ಹೋಗೋಣ ಅಂತ ಶಶು ಕೇಳ್ತಿದ್ದಾನೆ. ಏನಂತೀರಾ? ಅವತ್ತು ಬೇಡ ಅಂದಿದ್ದೆ ಅಲ್ವಾ? ಅವತ್ತು ಮೊದಲು ಒಪ್ಪಿದ್ರಿ ಅಲ್ವಾ? ಪಾಪ ಹುಡುಗರು ತುಂಬ ಆಸೆ ಪಡ್ತಿದ್ದಾರೆ, ಹೋಗಿ ಬರೋಣ. ಏನ್ರು ಟ್ರಿಪ್ಪು? ಹೋಗೋದಂತೆ ಕಂಪನಿ ಕಡೆ ಹೋಗಿ ಕೆಲಸ ಟ್ರೈನಿಂಗ್ ತಗೊಳ್ಳಿ. ಟ್ರಿಪ್ ಅಂತ ಟ್ರಿಪ್ಪು ಗದರಿದ ರಿಷಿ. ಕೆಲಸ ಅಂತ ಕಂಪನಿ ಕಡೆ ಹೋದರೆ ಅಪ್ಪಂದರು ಆಮೇಲೆ ರಜೆ ಕೊಡೋದಿಲ್ಲ, ಆಮೇಲೆ ಅಡ್ವಾನ್ಸ್ ಆಗಿ ಹೋಗಿ ಬರೋಣ. ಅಣ್ಣ ಪ್ಲೀಸ್ ಒಪ್ಕೋ. ವೇದ ರಕ್ಷಿತ್ ಕಡೆ ನೋಡಿ ಮತ್ತೆ ಕೇಳಿದ. ಅದೆಲ್ಲ ಇವಾಗ ಆಗಲ್ಲ, ಹೋಗಿ ಕೆಲಸ ನೋಡ್ಕೊಳ್ಳಿ, ಮುಂದೆ ನೋಡಿದ್ರಾಯ್ತು. ರಕ್ಷಿತ್ ಅದೇ ನುಡಿದ. ಏನು ಮುಂದೆ ನೋಡ್ತೀರಾ? ನಿಮಗೆ ಯಾವಾಗಲೂ ಕೋರ್ಟು ಕೇಸು ಅಂತ ಇದ್ದರೆ ಸಾಕು. ನಮಗೆ ಮನೆಯಲ್ಲಿ ಇದ್ದು ಬೋರ್ ಆಗ್ತಿದೆ, ಎಲ್ಲ ಹೋಗಿ ಬರೋಣ. ಹ್ಞೂ ಅನ್ನಿ. ರಕ್ಷಿತ್ ಪ್ಲೀಸ್ ಬಿಂದು ಗಂಡನಿಗೆ ಹೇಳಲು. ಅಣ್ಣ ಅತ್ತಿಗೆಯರಿಗಾದರೂ ಒಪ್ಕೊಳ್ಳಿ. ಹಾಂ ಅತ್ತಿಗೆಯರಿಗೆ ಆದರೆ ಓಕೆ, ನಾವೆಲ್ಲ ಜೋಡಿಗಳು ಹೋಗಿ ಬರ್ತೀವಿ. ನೀನು ವಸಂತ್ ಮನೆಯಲ್ಲಿರಿ, ನೀವೇನು ಬರೋದು ಬೇಡ ಅಂದ ರಿಷಿ. ಓಹೋ ಅಪ್ಪಣ್ಣ ಬಂದ್ಬಿಡು, ಈ ಪ್ಲ್ಯಾನ್ ಮಾಡಿದ್ದೆ ನಾವು. ನಮ್ಮ ಬಿಟ್ಟು ಹೋಗ್ತೀರಾ? ನಾವು ಬರ್ತೀವಿ ಅತ್ತಿಗೆ ಹೇಳಿ ನೀವೇ. ಶಶಾಂಕ್ ನುಡಿದಿದ್ದ. ಹೇಯ್ ರಿಷಿ ಹೇಳೋದು ಕೇಳು. ಶಶು ಎಲ್ಲರೂ ಹೋದರೆ ಮನೆಯಲ್ಲಿ ಇರೋರು ಯಾರು? ನಾವೆಲ್ಲ ಜೋಡಿಗಳು ಹೋಗಿ ಬರ್ತೀವಿ, ನೀನು ವಸಂತ್ ಮನೆ ನೋಡಿಕೊಂಡು ಇದ್ದು ಬಿಡಿ. ಈ ಸಲ ವೇದಾನು ಅದೇ ಹೇಳಿದಾಗ ಅತ್ತಿಗೆ ಅಂದು ಬಿಂದು ಖುಷಿ ಕಡೆ ಮುಖ ಚಿಕ್ಕದು ಮಾಡಿ ನೋಡಿದರು ವಸಂತ್ ಶಶಾಂಕ್ ಇಬ್ಬರು. ಹೋಗ್ರೋ ಪಾಪ, ಈ ಪ್ಲಾನ್ ಮಾಡಿ ನಮಗೆ ಆಸೆ ಹುಟ್ಟಿಸಿದ್ದೆ ಈ ಹುಡುಗರು, ಅವರನ್ನು ಬಿಟ್ಟು ನಾವೇ ಹೋಗೋದಾ? ನಾನು ಬರಲ್ಲ ಅಂದಳು ಬಿಂದು. ಹೌದು ಪಾಪ, ಇವರನ್ನು ಬಿಟ್ಟು ನಾವಷ್ಟೇ ಹೋದರೆ ಹೇಗೆ? ನಾನು ಬರಲ್ಲ ಅಂದಳು ಖುಷಿ. ಅಕ್ಕ ಖುಷಿ ಬರಲ್ಲ ಅಂದರೆ ನಾನು ಬರೋದಿಲ್ಲ ಪೂರ್ಣಿನು ಹೇಳಿದಾಗ ಶಶಾಂಕ್ ವಸಂತ್ ಮುಖ ಖುಷಿಯಲ್ಲಿ ಅರಳಿದ್ದು. ನೀವೆಲ್ಲ ಬಂದಿಲ್ಲ ಅಂದರೆ ನಿಮ್ಮನ್ನು ಬಿಟ್ಟು ನಾವಷ್ಟೇ ಹೋಗಿ ಅಲ್ಲಿ ಕೂತ್ಕೊಂಡು ತಾಳ ಹಾಕ್ಬೇಕಾ? ರಿಷಿ ನುಡಿಯಲು ನಕ್ಕರು ಎಲ್ಲ. ತಾಳ ಬೇಡ, ತಂಬೂರಿ ಬಾರಿಸು. ಬೇಡ ಅಂದರೆ ಡೋಲ್ ತಗೊಂಡು ಬಾರಿಸ್ತಾ ಹೋಗು ಅಂದ ಶಶಾಂಕ್ ತಾನೇನು ಕಡಿಮೆ ಇಲ್ಲ ಅನ್ನುವಂತೆ. ತೆಪ್ಪಗೆ ಇರು, ಅತ್ತಿಗೆಯವರು ಯಾಕೆ? ರಿಷಿ ಅವರು ಬರಲಿ, ಎಲ್ಲರೂ ಹೋಗೋ ಹಾಗಿದ್ರೆ ಹೋಗೋಣ, ಇಲ್ಲ ಯಾರು ಹೋಗೋದು ಬೇಡ ಅಂದಳು ಬಿಂದು. ನನ್ನದೇ ಕೊನೆ ಮಾತು ಅನ್ನುವಂತೆ. ಅಪ್ಪ ಬಂಗಾರಿ ಲೇಡೀಸ್ ಎಲ್ಲ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಹೆಚ್ಚು ಕಡಿಮೆ ಮಾತಾಡಿ ಟ್ರಿಪ್ ಹಾಳು ಮಾಡಬೇಡಿ. ಇನ್ನೊಂದು ಸಲ ಹನಿಮೂನ್ ಆಗುತ್ತೆ, ಮುಚ್ಕೊಂಡಿರು ಅಂದ ವೇದ ರಿಷಿ ಕಿವಿಯಲ್ಲಿ. ಏನು ಗುಸುಗುಸು ನಿಮ್ಮಿಬ್ಬರದು? ಏನಿಲ್ಲಮ್ಮ, ಅವನಿಗೆ ಸ್ವಲ್ಪ ಬುದ್ಧಿ ಹೇಳ್ತಿದ್ದೆ. ನೀನು ಅತ್ತಿಗೆ ಇಲ್ಲ ಅಂದರೆ ನಾವೇ ಹೋದರೆ ಚೆನ್ನಾಗಿರೋಲ್ಲಮ್ಮ. ರಿಷಿ ಅವರಿಬ್ಬರು ನಮ್ಮ ಮನೆ ಮುದ್ದು ಮರಿಗಳು, ಅವರು ಬರ್ತಾರೆ, ಎಲ್ಲರೂ ಹೋಗೋಣ ಅಂದ ವೇದ. ಹೌದೌದು, ನಾನು ಸುಮ್ಮನೆ ತಮಾಷೆ ಮಾಡಿದ್ದು ಅಷ್ಟೇ. ನನ್ನ ಈ ಕಪಿತಮ್ಮಂದಿರನ್ನು ಬಿಟ್ಟು ನಾವು ಹೋದರೆ ಚೆನ್ನಾಗಿರುತ್ತಾ? ನೀವು ಬರ್ತೀರಾ ಕಣ್ರು ಅಂದ ರಿಷಿ ಪೆಕ್ರವಾಗಿ ನಕ್ಕು. ಹಾಗೆ ಬನ್ನಿ ದಾರಿಗೆ ಅಂದ ವಸಂತ್ ಶಶಾಂಕ್ ಇಬ್ಬರು ಐಫೈ ಮಾಡಿಕೊಂಡರು. ಅಲ್ಲ ಎಲ್ಲರೂ ಇರೋದು ಜೋಡಿಗಳು, ಪಾಪ ನೀನೊಬ್ಬ ಸಿಂಗಲ್ ಅಲ್ವೇನೋ ಅಂದಳು ಶ್ರೇಯಾ ಅವನಿಗೆ ಬೇಕೆಂದೇ ಕೆಣಕಲು. ಯಾಕೆ ನನ್ನ ಜೊತೆ ಇವನಿಲ್ವಾ ಕಂಪನಿ ಕೊಡೋಕೆ ಅಂದ ವಸಂತ್ ಕಡೆ ತೋರಿಸಿ. ಅತ್ತಿಗೆ ನಿಮ್ಮ ತಂಗಿನ ಬರೋಕೆ ಹೇಳಿ ಅಂದ ನುಡಿದ ವಸಂತ್ ಬಿಂದು ಕಿವಿಯಲ್ಲಿ. ಹೋಗೋ ಅತ್ತಿಗೆ ಪ್ಲೀಸ್ ಪಿಸುಗುಟ್ಟಿದ ವಸು. ಪ್ಲೀಸ್ ಅತ್ತಿಗೆ ಪ್ಲೀಸ್. ಅತ್ತಿಗೆ ಏನಂತೆ ಅವನದ್ದು? ರಿಷಿ ಕೇಳಿದಾಗ ವರ್ಷನ ಕರೆಸ್ಬೇಕಂತೆ ಅಂದಳು ನಕ್ಕು. ಓಹೋ ಸರ್, ಸ್ವಲ್ಪ ಸಮಾಧಾನ. ನಿನ್ನ ಜೊತೆ ನೀನು ಇದ್ದರೆ ನಾನು ಯಾರ ಜೊತೆ ಇರೋದು? ಅತ್ತಿಗೆ ಯಾರನ್ನು ಕರೆಸ್ಬೇಡೆ ಅಂದ ಶಶಾಂಕ್. ಸುಮ್ಮನೆ ಇರು ಅತ್ತಿಗೆ. ರಿಷಿ ಅಣ್ಣನ ಮದುವೆಯಲ್ಲಿ ನೋಡಿದ್ದು ಮತ್ತೆ ನೋಡಿಲ್ಲ, ಪ್ಲೀಸ್ ಕರೆಸಿ ವಸಂತ್ ಮುದ್ದಾಗಿ ಕೇಳಿದ್ದ ಅವಳಲ್ಲಿ. ಬೇಡ ಅತ್ತಿಗೆ, ಅವರು ಬಂದರೆ ಪಕ್ಕ ಬ್ರೇಕಪ್ ಮಾಡಿಸ್ತೀನಿ ವಸು. ನನಗೆ ಹೊಟ್ಟೆ ಉರಿಸ್ಬೇಡ, ಸುಮ್ಮನೆ ಇರು. ಶಶಾಂಕ್, ಅವರಿಗೆ ಯಾಕೋ ಬೇಜಾರು ಮಾಡ್ತೀಯ? ಪಾಪ ಹುಡುಗಿ ಜೊತೆ ಟೈಮ್ ಕಳೆಯೋಕೆ ಆಗಲ್ಲ ಅವರಲ್ಲಿ ಇವನಿಲ್ಲಿ. ಈಗಲಾದರೂ ಮೀಟ್ ಆಗಲಿ ಬಿಡು. ಅತ್ತಿಗೆ ನೀವು ಬರೋಕೆ ಹೇಳಿ ಅಂದ ವೇದ.
ಎಲ್ಲ ಜೊತೆಗೇ ಇರ್ತೀರ, ನಾನೊಬ್ಬ ಬೇಕಫ್ ಥರ ಇರಬೇಕಲ್ವಾ? ಹೋಗಿ ಅದೆಲ್ಲಿಗೆ ಹೋಗ್ತೀರಾ? ನೀವೆಲ್ಲ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ, ನಾನು ಬರಲ್ಲ. ಸೋಫಾ ಮೇಲೆ ಬಿದ್ದವನನ್ನು ನೋಡಿ ಎಲ್ಲ ನಕ್ಕರು. ಕೊನೆಗೆ ಅವನ ಬೇಸರ ನೋಡಿ ಎಲ್ಲರನ್ನು ಸುಮ್ಮನೆ ಇರುವಂತೆ ಹೇಳಿದ ಖುಷಿ ಅವನ ಪಕ್ಕ ಕುಳಿತು, ಶಶಾಂಕ್ ಇಲ್ಲಿ ಕೇಳಿ, ಅಲ್ಲಿ ಒಳ್ಳೊಳ್ಳೆ ಹುಡುಗಿಯರು ಚಂದ ಇರೋರು ಬರ್ತಿದ್ದಾರೆ ಅಲ್ವಾ, ಅಲ್ಲಿ ಯಾರಾದರೂ ಸಿಗ್ಬೋದು ಬನ್ನಿ. ಅಯ್ಯೋ ಅತ್ತಿಗೆ, ಇಲ್ಲೇ ಸಿಕ್ಕಿಲ್ಲ, ಅಲ್ಲೆಲ್ಲೋ ಸಿಗೋದು, ನಾನು ಹುಡುಕಿ ಹೋಗೋದು, ಅದೆಲ್ಲ ಆಗಲ್ಲ, ನೀವೆಲ್ಲ ಹೋಗಿ ಬನ್ನಿ. ಶಶಾಂಕ್, ನಿಂಗೆ ಬೇಗ ಹುಡುಗಿ ಸಿಗಲಿ ಅಂತ ಬೇಡಿಕೊಳ್ಳುತ್ತೇವೆ, ನೀನು ಬಾರೋ. ಬಿಂದು ಕೂಡ ಹೇಳಿದಳು. ಅತ್ತಿಗೆ, ಅಲ್ಲಿ ಬಂದು ಒಬ್ಬನೇ ಇರೋದು ತುಂಬ ಬೋರ್ ಆಗುತ್ತೆ, ನೀವೆಲ್ಲ ಹೋಗಿ. ಈ ಸಲ ಮೇಲಿದ್ದು ಕುಳಿತು ನುಡಿದ. ಬೋರ್ ಯಾಕೆ, ನಿಂಗೆ ಕಂಪನಿ ಕೊಡೋಕೆ ಪೂಜೆ ಇದ್ದಾಳಲ್ಲ. ವೇದನ ಮಾತಿಗೆ ಎಲ್ಲರೂ ಶ್ರೇಯ ಜೊತೆಗಿದ್ದ ಪೂಜಾ ಕಡೆ ನೋಡಿದರು. ಅಣ್ಣ, ನಾನು ಬರಲ್ಲ ಅಂದಿತ್ತು ಹುಡುಗಿ ಸ್ವಲ್ಪ ತಡವರಿಸಿ. ಯಾಕೆ ಬರಲ್ಲ? ನೀನು ಈ ಮನೆಯವಳು ಅಂತಾನೆ ಅಂದುಕೊಂಡಿರೋದು, ಬರ್ತೀಯಾ ಬರಬೇಕು ಅಷ್ಟೇ. ಏಯ್, ಅವಳನ್ನು ಫ್ರೆಂಡ್ ಮಾಡ್ಕೊ, ನಿನ್ನ ಜೊತೆ ಕಂಪನಿ ಕೊಡ್ತಾಳೆ, ಬೋರ್ ಆಗಲ್ಲ. ನಾನೊಂದು ಪ್ರಶ್ನೆ ಕೇಳಿದರೆ ಉತ್ತರ ಕೊಡೋಕೆ ಅರ್ಧ ದಿನ ತಗೊಳ್ತಾರೆ, ನಾನು ಇನ್ನು ಬೇರೆ ಮಾತಾಡಿದ್ದಂತೆ ಆಯಿತು. ಅವನ ಮಾತಿಗೆ ನಗು ಬಂದಿತ್ತು ಎಲ್ಲರಿಗೂ. ಅಣ್ಣ, ಅವರು ನೋಡು ಹೇಗೆ ಹೇಳ್ತಾರೆ, ನಾನು ಬರಲ್ಲ, ನೀವೇ ಹೋಗಿ, ಸ್ವಲ್ಪ ಬೇಸರ ಬೆರೆಸಿ ನುಡಿದಳು ಅವನು ಹಾಡಿಕೊಂಡಿದ್ದಕ್ಕೆ. ನಾನು ಏನೋ ಹೇಳಿಲ್ಲ ಮೇಡಮ್, ಇರೋದೇ ಹೇಳಿದ್ದು, ಮತ್ತೆ ನುಡಿದ ಶಶಾಂಕ್. ಪೂಜಾ, ಎಲ್ಲರ ಜೊತೆ ಹೋಗಿ ಬರೋದು ಖುಷಿಯಾಗಿ ಇರುತ್ತೆ, ಸುಮ್ಮನೆ ಬಾ ಅಂದಳು ಖುಷಿ. ಇಲ್ಲ ಅಕ್ಕ. ಓಯ್ ಓಯ್, ಮೊದಲು ಒಂದು ಕನ್ಫರ್ಮ್ ಮಾಡ್ಕೊ ಅಂದವ ಅವಳೆದುರು ಹೋಗಿ ನಿಂತಿದ್ದ. ಏನು ಹಿಂಜರಿಯುತ್ತ ಕೇಳಿದಳು ಪೂಜಾ. ವೇದಾಗೆ ಅಣ್ಣ ಅಂದರೆ ಅವರಿಗೆ ಅತ್ತಿಗೆ ಅನ್ನು, ಇಲ್ಲ ಅತ್ತಿಗೆಗೆ ಅಕ್ಕ ಅಂದರೆ ವೇದಾಗೆ ಭಾವ ಅನ್ನು, ಎಲ್ಲ ಕನ್ಫ್ಯೂಸ್ ಮಾಡಬೇಡ. ಅವಳೇನು ಹೇಳದೆ ತಲೆ ತಗ್ಗಿಸಿದಳು. ನೋಡಣ್ಣ, ಮಾತಾಡಿದರೆ ಸಾಕು ಕಣ್ಣು ತುಂಬಿಕೊಂಡು ನಿಲ್ತಾರೆ, ಇನ್ನು ಅಲ್ಲಿ ಎಲ್ಲಾದರೂ ಏನಾದರೂ ಮಾತಾಡಿ ಇವರು ಹತ್ತು ಯಾರಾದರೂ ನೋಡಿದವರು ತಪ್ಪು ತಿಳ್ಕೊಂಡು ನನಗೆ ಧರ್ಮದೇಟು ಕೊಡೋದು ಗ್ಯಾರಂಟಿ ಅಂದ ಶಶಾಂಕ್ ಮಾತಿಗೆ ಎಲ್ಲರಿಗೂ ನಗು ಬಂದಿತ್ತು. ಏ, ಅವಳು ಸಾಫ್ಟ್ ಕಣೋ ಪೂಜಾ, ನನ್ನ ಮಾತು ಕೇಳ್ತೀಯ ಅಲ್ವಾ ಅಂದ ವೇದ. ಅಂದಳು. ಹಾಗಾದರೆ ನೀನು ನಮ್ಮ ಜೊತೆ ಬರ್ತೀಯ, ಓಕೆ? ಸರಿ ಅಂದಳು ತಲೆ ಆಡಿಸಿ. ಅಲ್ಲಿ ಇನ್ನು ನನಗೆ ಏನೇನು ಕಾದಿದೆಯೋ ಅಂದ ಶಶಾಂಕ್. ಎಲ್ಲರೂ ಅವನ ಮಾತಿಗೆ ತಿಳಿಯಾಗಿ ನಕ್ಕು ಎಲ್ಲಿಗೆ ಹೋಗೋದು ಅಂತ ಯೋಚಿಸುತ್ತಾ ಕುಳಿತರು. ಒಬ್ಬೊಬ್ಬರದು ಒಂದೊಂದು ಆಯ್ಕೆ. ಕನ್ಯಾಕುಮಾರಿ. ಖುಷಿ ಹೇಳುತ್ತಿದ್ದಂತೆ, ವಾವ್, ಸೂಪರ್ ಪ್ಲೇಸ್, ಅದೇ ಫಿಕ್ಸ್ ಅಂದ ವೇದ. ರಿಷಿ, ಕಾರ್ತಿ ಅವನನ್ನೇ ನೋಡಲು ಪ್ಲೇಸ್ ಸೂಪರ್ ಆಗಿದೆ, ನಾವು ಕಾಲೇಜ್ ಟೈಮ್ನಲ್ಲಿ ಹೋಗಿದ್ದು ಅಲ್ವಾ ಕಾರ್ತಿ, ಅಲ್ಲಿಂದ ಮುಂದೆ ಕೇರಳ ಸೈಡ್ ಹೋಗೋಣ, ಒಳ್ಳೆ ರೆಸಾರ್ಟ್, ಒಳ್ಳೆ ಪ್ಲೇಸ್ ನೋಡಿ ಅಂದ ವೇದ. ಹಾಂ, ಕೇರಳ ಕಡೆ ಒಳ್ಳೊಳ್ಳೆ ಪ್ಲೇಸ್ ಇದೆ ಅಂದ ರಕ್ಷಿತ್. ನಮ್ಮ ಫಸ್ಟ್ ಹನಿಮೂನ್ಗೆ ಅಲ್ಲಿಗೆ ಹೋಗಿದ್ದು ಅಲ್ವಾ ಅಂದಿದ್ದ ನಕ್ಕು. ರಕ್ಷಿತ್ ಅಂದಳು ಬಿಂದು ನಾಚಿಕೆಯಿಂದ. ಓಹೋ, ಜೋರಾಗಿ ರಾಗ ತೆಗೆದರಲ್ಲ. ಕೊನೆಗೂ ಎಲ್ಲ ರೆಸಾರ್ಟ್ ನೋಡಿ ಅಲ್ಲಿನ ಕೆಲವೊಂದು ಪ್ಲೇಸ್ ಬಗ್ಗೆ ಯೋಚಿಸುತ್ತಾ ಇರಲು ವೇದನಿಗೆ ಕಣ್ಣುಗಳು ಸೆಳೆದಂತೆ ಆಗಿತ್ತು. ಎದುರು ಕುಳಿತು ಪೂರ್ಣಿ ಜೊತೆ ಮಾತನಾಡುತ್ತಿದ್ದ ಹೆಂಡತಿ ಕಡೆ ನೋಡಿದವನೇ. ಶ್ರೇಯಾ, ಕಾರ್ತಿ ಎಂಗೇಜ್ಮೆಂಟ್ ಸಂಡೇ ಇದೆ, ಅದರ ನೆಕ್ಸ್ಟ್ ಡೇ ಹೋಗೋಣ, ಎಲ್ಲ ಬುಕ್ಕಿಂಗ್ ನಿಮ್ಮದೇ ಜವಾಬ್ದಾರಿ, ನೀವೆಲ್ಲ ನೋಡ್ಕೊಳ್ಳಿ, ಅಮೌಂಟ್ ಹಾಕ್ತೀನಿ ಅಂದು ಮೇಲೆದ್ದವ. ನನಗೆ ನಿದ್ದೆ ಬರ್ತಿದೆ, ಬಾಯ್, ಗುಡ್ ನೈಟ್ ಅಂದು ಬಂಗಾರಿ ಬಾರಮ್ಮ ಅಂದಾಗ ಎಲ್ಲರನ್ನು ನೋಡಿ ಸಂಕೋಚದಲ್ಲಿದ್ದವಳ ಕೈ ಹಿಡಿದು ಎಳೆದು ತನ್ನ ಭುಜದಲ್ಲಿ ಅಡಗಿಸಿಕೊಂಡು ಮೇಲೆ ನಡೆದ. ಕಣ್ರೋ, ಮನೆಯಲ್ಲಿ ಫಂಕ್ಷನ್ ಇದೆ, ಅದು ಮುಗಿಸ್ಕೊಂಡು ಹೋದರೆ ಆರಾಮಾಗಿ ಒಂದಿನ ಇದ್ದು ಬರಬಹುದು, ಒಳ್ಳೊಳ್ಳೆ ಪ್ಲೇಸ್ ನೋಡಿ ಪ್ಲ್ಯಾನ್ ಮಾಡಿ ಅಂದ ಬಿಂದು. ಏನು ಲಾಯರ್ ಸಾಹೇಬ್ರಿಗೆ ನಿದ್ದೆ ಬಂದಿಲ್ವಾ ಅಂದಳು. ನಿಂಗೆ ನಿದ್ದೆ ಬಂದಿಲ್ವಾ? ಮೈದುನರ ಜೊತೆಗೆ ಮಾತಿಗೆ ಕುಳಿತರೆ ಈ ಬಡಪಾಯಿ ಗಂಡ ನೆನಪೇ ಇರಲ್ಲ ಅಂದಾಗ, ಸಾರಿ, ಬನ್ನಿ ಬನ್ನಿ ಅಂದು ಅವನ ಜೊತೆ ಎದ್ದು ನಡೆದಳು ಬಿಂದು. ರಕ್ಷಿತ್, ಬಿಂದು ಕೂಡ ಜಾಗ ಖಾಲಿ ಮಾಡಿದಾಗ ನಿಧಾನಕ್ಕೆ ಎದ್ದು ನಡೆದರು ಕಾರ್ತಿ, ಶ್ರೇಯಾ. ಇಬ್ಬರು ಕೈ ಬೆಸೆದು ಮಾತನಾಡುತ್ತಾ ಹೊರಗೆ ನಡೆದರು. ಅದಾಗಲೇ ಮನೆಯಲ್ಲಿ ನಡೆದ ವಿಷಯವನ್ನು ಸೋಫಾ ಮೇಲೆ ಮಲಗಿ ಫೋನ್ನಲ್ಲಿ ವರದಿ ಒಪ್ಪಿಸುತ್ತಿದ್ದ ವಸಂತ್. ಈಗ ಇಲ್ಲಿ ಇದ್ದಿದ್ದು ಶಶಾಂಕ್, ರಿಷಿ, ಪೂರ್ಣಿ, ಪೂಜಾ ಅಷ್ಟೇ. ಏಯ್, ಎಲ್ಲ ಎಷ್ಟು ದೂರ, ಏನು ಕತೆ ಎಲ್ಲ ನೋಡಿ ಪ್ಲ್ಯಾನ್ ಮಾಡಿ ನಾಳೆ ಮಿಕ್ಕಿದ್ದು ಮಾತಾಡೋಣ, ಬನ್ನಿ ಮೇಡಮ್ ಅಂದು ಮೇಲೆದ್ದ ರಿಷಿ. ಗುಡ್ ನೈಟ್ ಪೂಜಾ, ನಿನಗೂ ಗುಡ್ ನೈಟ್ ಕಣೋ ಅಂದು ಅಲ್ಲಿಂದ ಹೆಂಡತಿಯೊಡನೆ ಜಾಗ ಖಾಲಿ ಮಾಡಿದ್ದ. ಒಬ್ಬೊಬ್ಬರೇ ಒಂದೊಂದು ಕಡೆ ಹೋಗಿದ್ದು ನೋಡಿದ ಶಶಾಂಕ್ ಎಲ್ಲರನ್ನು ನೋಡುತ್ತಾ ಕುಳಿತ.
ಎಲ್ಲ ಹೋದ್ರು ಅಂದಳು ಪೂಜಾ ಸ್ವಲ್ಪ ಹೊತ್ತಿನ ಬಳಿಕ. ತಾವು ಯಾಕೆ ಇಲ್ಲೇ ಇದ್ದೀರಾ ಅಂದ ಪೂಜಾ ಕಡೆ ನೋಡಿ. ನೀವು ಒಬ್ಬರೇ ಇದ್ರಿ ಅಲ್ವಾ, ಅದಕ್ಕೆ. ಅವಳನ್ನು ಒಮ್ಮೆ ನೋಡಿ ಹೋಗಿ ಮಲ್ಕೊಳ್ಳಿ, ಟೈಮ್ ಆಗಿದೆ, ನಿದ್ದೆ ಬರ್ತಿಲ್ವಾ ನೀವು ಅಂದಳು. ಎಲ್ಲ ನನ್ನ ಬಿಟ್ಟು ಆರಾಮಾಗಿ ಹೇಗೆ ಹೋದ್ರು ನೋಡಿ. ಆ ಹೋತಿಕೆತ ಅಂತವನು ಫೋನ್ಗೆ ಅಂಟ್ಕೊಂಡಿದ್ದಾನೆ. ನಾನೇನು ಮಾಡಲಿ, ನಾನು ಹೋಗಿ ಮಲಗ್ತೀನಿ ಅಂದವನನ್ನು ನೋಡಿ. ನೀವು ಚೆನ್ನಾಗಿ ಮಾತಾಡ್ತೀರಾ ಅಂದಳು ಎಷ್ಟೋ ಹೊತ್ತಿಗೆ ತಿಳಿಯಾಗಿ ನಕ್ಕು. ಅಷ್ಟೇ ಸಾಕಿತ್ತು ಹುಡುಗನಿಗೆ. ರೆಕ್ಕೆ ಇಲ್ಲದೆ ಮೇಲೆ ಹಾರಿ ಕೆಳಗೆ ಬಂದಿದ್ದ. ಥ್ಯಾಂಕ್ಸ್ ಅಂದವನು. ನೋಟ ಈ ಬಾರಿ ವಿಶೇಷ ಅನಿಸಿ ಮೇಲೆ ಎದ್ದು ರೂಮ್ ಸೇರಿದಳು ಹುಡುಗಿ. ನಾನೇನು ಮಾಡಿದೆ, ಹೀಗೆ ಎದ್ದೋಗುವಂಥದ್ದು. ಒಳ್ಳೆ ಲೂಸ್ ಸವಾಸ ಆಯಿತು. ಇಲ್ಲೇ ಹೀಗೆ ಟ್ರಿಪ್ಪಲ್ಲಿ ಹೇಗೋ ಅಂದುಕೊಂಡು ಎದ್ದು ತನ್ನ ರೂಮ್ಗೆ ನಡೆದಿದ್ದ ಶಶಾಂಕು. ಸ್ಟೇಷನ್ನಲ್ಲಿ ಯಾವುದೋ ಕೇಸ್ ಫೈಲ್ ನೋಡುತ್ತಾ ಕುಳಿತಿದ್ದ ವೇದ. ಸರ್, ನಿಮ್ಮ ಹತ್ರ ಮಾತಾಡಬೇಕು ಅಂತ ಎಕ್ಸ್ ಮಿನಿಸ್ಟರ್ ಅವರು ಬಂದಿದ್ದಾರೆ ಅಂದ ಕಾನ್ಸ್ಟೇಬಲ್ ಬಂದು. ಅವರಾ ಅಂದವನು. ಸರಿ, 5 ನಿಮಿಷ ಬಿಟ್ಟು ಕಳಿಸಿ ಅಂದು ಫೈಲ್ ನೋಡಿ ಮುಚ್ಚಿಟ್ಟು, ಇವಾಗ ಯಾಕೆ ಬಂದಿರಬಹುದು, ಮೋಸ್ಟ್ಲಿ ಭಯ ಆಗಿರಬೇಕು, ಅದಕ್ಕೆ ಮಾತಾಡಿ ಡೀಲ್ ಮಾಡೋಣ ಅಂತ ಬಂದಿರ್ತಾನೆ ಅಂದುಕೊಂಡನು. ಏನು ಬಂದ ವಿಷಯ ಗಂಭೀರವಾಗಿ ಗಟ್ಟಿಯಾಗಿ ತನ್ನ ಎದುರು ಇದ್ದವನ ನಡುಗುವಂತಹ ನೋಟ ಬೀರುತ್ತಾ ಕೇಳಿದ ವೇದಾಂತ್. ನಿಮ್ಮ ಹತ್ರ ಮಾತಾಡಬೇಕು, ಸ್ವಲ್ಪ ಪರ್ಸನಲ್. ಇದು ಸರ್ಕಾರಿ ಸ್ಥಳ, ಇಲ್ಲಿ ಪರ್ಸನಲ್ ಮಾತಿಗೆಲ್ಲ ಅವಕಾಶ ಇಲ್ಲ. ಆ್ಯಂಡ್ ನಿಮ್ಮ ಹತ್ರ ನನಗೆ ಯಾವ ಪರ್ಸನಲ್ ಮಾತುಕತೆ ಇಲ್ಲ. ವೇದಾಂತ್ ನೋಡು, ರೆಸ್ಪೆಕ್ಟ್, ಡ್ಯೂಟಿ ಮೇಲಿರೋ ಆಫೀಸರ್, ಕಣ್ಣಿಗೆ ಕಾಣಿಸುತ್ತಿದೆ ತಾನೇ. ಸರ್ ನೋಡಿ, ಎಷ್ಟು ದಿನ ನಮ್ಮ ನಡುವೆ ಏನೇನೋ ನಡೆದಿದೆಯೋ ಅದಕ್ಕೆಲ್ಲ ನಾನು ಕ್ಷಮೆ ಕೇಳ್ತೀನಿ. ನೀವು ನಿಮ್ಮ ಕರ್ತವ್ಯ ಮಾಡಿದ್ರಿ, ಆದರೆ ನಾನು ದುಡುಕಿ ನಿಮ್ಮ ಹತ್ರ ದ್ವೇಷದಿಂದ ನಡ್ಕೊಂಡೆ, ದಯವಿಟ್ಟು ಕ್ಷಮಿಸಿ ಬಿಡಿ. ಇದು ನಿರೀಕ್ಷೆ ಮಾಡಿರಲಿಲ್ಲ ವೇದಾಂತ್. ಅವನಿಗೆ ಒಂದು ಕ್ಷಣ ಆಶ್ಚರ್ಯ ಆಗಿತ್ತು. ಮತ್ತೆ ಇದರ ಹಿಂದೆ ಏನೋ ವಿಷಯ ಇದೆ ಅಂತ ಯೋಚಿಸಿದವನೇ ಮುಂದೆ ಅಂದಿದ್ದ. ತನ್ನ ಚೇರ್ಗೆ ಹಿಂದಕ್ಕೆ ಹೊರಗಿಕೊಂಡು ಗದ್ದಕ್ಕೆ ಕೈ ಹೂರಿಕೊಂಡು ಕುಳಿತ. ಇನ್ಮೇಲೆ ಯಾವ ತಪ್ಪು ಕೆಲಸ, ಕಾನೂನು ಬಾಹಿರ ಕೆಲಸಗಳು ಯಾವುದು ಮಾಡಲ್ಲ. ನಿಮ್ಮ ತಂಟೆಗೂ ಅಂತೂ ಬರೋದೇ ಇಲ್ಲ. ನನ್ನ ಈ ಕೇಸ್ನಿಂದ ಪಾರು ಮಾಡಿ ಪ್ಲೀಸ್. ಯಾವುದೋ ಒಂದು ಕಡೆ ಇದ್ದು ಬಿಡ್ತೀನಿ. ಹೋ, ಇದನ್ನು ಕೇಳೋಕೆ ಇಷ್ಟೊಂದು ಪೀಠಿಕೆ. ನಿಮ್ಮ ಮೇಲೆ FIR ಹಾಕಿ ಆಗಿದೆ. ಇವಾಗ ನೀವು ಆರೋಪಿ. ಕೋರ್ಟಲ್ಲಿ ನಿಮ್ಮ ಮೇಲಿನ ಅಪವಾದಗಳೆಲ್ಲ ಸತ್ಯಾಂಶದ ಮುಖಾಂತರ ಪ್ರೂವ್ ಆದರೆ ಮುಗಿಯಿತು. ನಿಮಗೆ ಶಿಕ್ಷೆ ಪಕ್ಕ. ನಾನಲ್ಲ, ನಿಮ್ಮ ಫ್ರೆಂಡ್ IG ಸರ್ ಬಂದರೂ ತಪ್ಪಿಸೋಕೆ ಆಗಲ್ಲ. ಇದೆ ಮಾತಾಡೋಕೆ ಬಂದಿದ್ರೆ ನನ್ನ ಟೈಮ್ ವೇಸ್ಟ್, ನೀವಿನ್ನೂ ಹೋಗ್ಬೋದು. ವೇದಾಂತ್, ಸಾರಿ ಸರ್. ನೋಡಿ, ನನಗೆ ನೀವು ಯಾವಾಗಲೂ ಹೇಳ್ದಾಗೆ ವಯಸ್ಸಾಗಿದೆ. ಈಗ ಜೈಲು ಶಿಕ್ಷೆ ಅಂದರೆ ಮುಂದೆ ಕಷ್ಟ ಆಗುತ್ತೆ. ಸದ್ಯಕ್ಕೆ ಉಳಿದಿರೋದನ್ನು ನೋಡಿಕೊಂಡು ಹೇಗೋ ಸರಿಯಾದ ದಾರಿಯಲ್ಲಿ ಬದುಕ್ತೀನಿ. ದಯವಿಟ್ಟು ನನ್ನ ಕಾಪಾಡಿ. ತಪ್ಪು ದಾರಿ ತುಳಿದು ಮಾಡಬಾರ್ದ ಹಲ್ಕ ಕೆಲಸ ಮಾಡಿ ಇವಾಗ ಕ್ಷಮೆ ಕೇಳಿದರೆ ಹೇಗೆ ಅಂಕಲ್? ನನಗೆ ಅಷ್ಟೊಂದು ದೊಡ್ಡ ಮನಸ್ಸಿಲ್ಲ. ಪ್ಲೀಸ್ ನೀವು ಹೊರಗೆ ಹೋಗಿ. ಬೇಕಿದ್ರೆ ನೀವು ಜೈಲಿನಲ್ಲಿದ್ದಾಗ ನಾನೇ 15 ದಿನಕ್ಕೊಮ್ಮೆ ಬಂದು ಮಾತಾಡಿಸ್ಕೊಂಡು ಬರ್ತೀನಿ, ಆಯಿತಾ? ಇವಾಗ ಪ್ಲೀಸ್ ಶಟ್ ಆ್ಯಂಡ್ ಗೆಟ್ ಔಟ್. DCP, ಎಲ್ಲ ನಿನ್ನ ಕೈಯಲ್ಲಿದೆ ಅಂತ ಗೊತ್ತು. ಆ ರುದ್ರ ಕಡೆ ಹುಡುಗ ನಿನ್ನ ಜೊತೆ ಇದ್ದಾನೆ ಅನ್ನೋದು ತಿಳಿಯಿತು. ಪ್ಲೀಸ್ ನನ್ನ ಕಾಪಾಡು. ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ನಿನಗೆ ಕೊಡ್ತೀನಿ. ಸುಮ್ಮನೆ ಹೋಗ್ಲಾರ್ದೆ ಕೆಣಕಿದ್ದ ನಮ್ಮ ಹುಡುಗನ. ನಿನ್ನ ಅರ್ಧ ಆಸ್ತಿ ತಗೊಂಡು ನಾನೇನು ಉಪ್ಪು ಖಾರ ಹಾಕ್ಕೊಂಡು ತಿನ್ನಬೇಕಾ? ಎದ್ದೇಳೋ ಮೇಲೆ. ಇಷ್ಟು ದಿನ ಏನೋ ನನ್ನ ಮೇಲೆ ತುಂಬ ನಿಗ್ರಾಡ್ತಿದ್ದ, ಇವಾಗ ನನ್ನ ಮುಂದೆ ನಿಂತು ಭಿಕ್ಷೆ ಬೇಡ್ತಿದ್ದೀಯಾ? ಇದೇ ಕೆಲಸ ಮೊದಲು ಮಾಡಿದ್ದಿದ್ರೆ ಹೋಗ್ಲಿ, ಪಾಪ ಮುದಿಯ ಆಗಿದ್ದಾನೆ ಅಂತ ಆದರೂ ಬಿಡ್ತಿದ್ದೆ. ಇನ್ನು ಈಗ ಬಿಡೋ ಮಾತೇ ಇಲ್ಲ. ನೀನು ಸಿಕ್ಕಿ ಬಿದ್ದಿರೋ ಎಲ್ಲ ಕೇಸ್ನಿಂದ ತಪ್ಪಿಸಿಕೊಂಡು ಆಚೆ ಬಂದರು ಮತ್ತೆ ಅಂದರ್ ಮಾಡಿಸೋಕೆ ನನ್ನ ಹತ್ರ ಬೇಜಾನ್ ಮ್ಯಾಟರ್ ಇದ್ದಾವೆ. ತೆಪ್ಪಗೆ ಜೈಲು ಸೇರಿ ಮುದ್ದೆ ತಿಂದು ಬದುಕು ನೋಡು. ಇಲ್ಲ, ನಿನ್ನ ನವರಂಗಿ ನಾಟಕ ನನ್ನ ಹತ್ರ ತೋರಿಸೋದಕ್ಕೆ ಬಂದರೆ ಅಷ್ಟು ನಾನು ಮಾತಾಡಲ್ಲ. ನನ್ನ ಗನ್ ಮಾತಾಡುತ್ತೆ. ಇನ್ನು ತುಟಿಕ್ ಪಿಟಿಕ್ ಅನ್ನದೆ ಇಲ್ಲಿಂದ ಹೋಗ್ತಾ ಇರು. ಹೇಯ್, ಕರ್ಕೊಂಡು ಹೋಗಯ್ಯ ನಿಮ್ಮ ಬಾಸ್ನ. ಮಂತ್ರಿ PA ಕಡೆ ನೋಡಿ ಹೇಳಿದಾಗ ಅವನು ಬನ್ನಿ ಸರ್ ಅಂತ ಹೇಳ್ದ. ಇಬ್ಬರು ಅಲ್ಲಿಂದ ನಡೆದರು. ಏನಂತೆ ಅಂತ ಸಂಜೀವ್ ಎಷ್ಟೋ ಹೊತ್ತಿನ ಬಳಿಕ ಬಂದು, ಕೇಸ್ನಿಂದ ಅವನನ್ನು ನಾನು ಪಾರು ಮಾಡಬೇಕಂತ, ನನಗೆ ಅರ್ಧ ಆಸ್ತಿ ಬರೆದು ಕೊಡ್ತಾನಂತೆ.
ಒಳ್ಳೆ ಕಾಮಿಡಿ ಇವನದ್ದು. ಅವನ ಎಲ್ಲ ಒಟ್ಟು ಆಸ್ತಿ ಸೇರಿಸಿದ್ರು ನಿನ್ನ ಆಸ್ತಿ ಅರ್ಧ ಸಮಕ್ಕೆ ಬರೋಕೆ ಆಗಲ್ಲ, ನಕ್ಕು ನುಡಿದ ಸಂಜು. ಪಾಪದ ದುಡ್ಡು ಸಂಜು ಅದು. ಅವನಿಗೆ ಅಷ್ಟೇ ಅಲ್ಲ, ಅವನ ಬಳಿ ಇರೋ ಪ್ರತಿಯೊಂದು ವಸ್ತುಗಳ ಮೇಲೂ ಅಮಾಯಕರ ಹೊಟ್ಟೆ ಉರಿಸಿದ ಶಾಪ ಅಂಟಿದೆ. ಅದನ್ನು ಮುಟ್ಟೋದು ತಪ್ಪೆ ಅಂದವ ಕೆಲಸದಲ್ಲಿ ಮುಳುಗಿದ. ಆ ದಿನ ಪೂರ್ತಿ ಅವನಿಗೆ ತಲೆ ಬಿಸಿಯದ್ದೇ ಕೆಲಸ. ಒಂದಲ್ಲ ಒಂದು ಟೆನ್ಷನ್. ಮನೆಗೆ ಬಂದಾಗ ರಾತ್ರಿ ಆಗಿತ್ತು. ತನ್ನವಳ ಜೊತೆ ತಿಂದು ಹಾಸಿಗೆಗೆ ಮೈಯೊಡ್ಡಿದ್ದ ವೇದ ದಿನದ ದಣಿವಿನಲ್ಲೇ ಅವಳನ್ನು ಮುದ್ದಿಸಿ ಮಗುವಂತೆ ಅಪ್ಪಿ ಮಲಗಿದ್ದ. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.